ವಿಧಾನಸೌಧದ ಮುಂದೆ ಭುವನೇಶ್ವರಿ ದೇವಿಯ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 25 ಅಡಿ ಎತ್ತರದ ಪ್ರತಿಮೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಅನಾವರಣಗೊಳಿಸಿದರು. ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಸಿಎಂ ಸಿದ್ದರಾಮಯ್ಯ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿದ್ದಾರೆ. ಇನ್ನು ಪ್ರತಿಮೆ ಅನಾವರಣಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಸ ಕೂಡ ವ್ಯಕ್ತಪಡಿಸಿದರು. ವಿಧಾನಸೌಧದ ಎದುರು ಭುವನೇಶ್ವರಿ ದೇವಿಯ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಿಎಂ ಆದಿಯಾಗಿ ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ದರು. 25 ಅಡಿ ಎತ್ತರದ ಪ್ರತಿಮೆ ಅನಾವರಣಗೊಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರತಿಮೆ ಅನಾವರಣ ಆಗಿದೆ. 7 ಕೋಟಿ ಕನ್ನಡಿಗರಿಗೆ ಇವತ್ತು ಹೆಮ್ಮೆಯ ದಿನ. ಇದು ಅತಿ ಐತಿಹಾಸಿಕ ದಿನ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದೊಂದು ಐತಿಹಾಸಿಕ ದಿನ ಅಂತ ಸಿಎಂ ಅವರು ಮಾತನಾಡಿದ್ದಾರೆ. ನಾಡ ದೇವತೆ ಭುವನೇಶ್ವರಿಯನ್ನ ಆರಾಧಿಸೋಣ, ಮನದಲ್ಲಿ ಇಟ್ಟು ಪ್ರಾರ್ಥಿಸೋಣ. ಪೂಜಾ ಪ್ರಕಾರಗಳು ನೆರವೇರ್ತಾ ಇದೆ. ಭುವನೇಶ್ವರಿಯ ಪ್ರತಿಮೆಯ ಎತ್ತರ 25 ಅಡಿಗಳು. ಭುವನೇಶ್ವರಿ ದೇವಿಯ ಪ್ರತಿಮೆಯ ಉದ್ಘಾಟನೆಯನ್ನ ನಾವೆಲ್ಲರೂ ಕೂಡ ಅನಾವರಣಗೊಳಿಸಿದ್ದೇವೆ. ನಾನು ಅತ್ಯಂತ ಸಂತೋಷದಿಂದ ಈ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದೇವೆ. ಈ ಪ್ರತಿಮೆ ನವೆಂಬರ್ 1, 2024 ಇಸ್ವಿಯಿಂದ ಅನಾವರಣ ಆಗಬೇಕಾಗಿತ್ತು. ಆದರೆ ಪ್ರತಿಮೆಯ ಕೆಲಸ ಪೂರ್ಣ ಆಗಿಲ್ಲದೆ ಇದರಿಂದ ನವೆಂಬರ್ 1, 2023ಕ್ಕೆ 24ಕ್ಕೆ ನಾವು ಅನಾವರಣ ಮಾಡಲಿಕ್ಕಾಗಲಿಲ್ಲ. ಡಿಸೆಂಬರ್ನಲ್ಲಿ ಅದು ಪೂರ್ಣ ಆಗಿ ಅನಾವರಣಕ್ಕೆ ರೆಡಿ ಆಯಿತು. ಆದರೆ ನಾನು ಹೇಳಿದೆ ಜನವರಿನಲ್ಲಿ ಮಾಡೋಣ ಅಂತೇಳಿ ತಂಗಡಿಯವರಿಗೆ ಹೇಳಿದೆ. ಹಾಗಾಗಿ ಇವತ್ತು ಅನಾವರಣಗೊಳ್ತಾ ಇದೆ. ಈ ಪ್ರತಿಮೆ ವಿಧಾನಸೌಧದ ಆವರಣದಲ್ಲಿ ಆಗ್ತಾ ಇರತಕ್ಕಂಥದ್ದು. ಇದು ಈ ಆವರಣದಲ್ಲಿ ಆಗ್ತಾ ಇರತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ನನಗನ್ಸುತ್ತೆ. ಕರ್ನಾಟಕದ ಶಕ್ತಿ ಕೇಂದ್ರ ಇದು ವಿಧಾನಸೌಧ. ಈ ಶಕ್ತಿ ಕೇಂದ್ರದ ಆವರಣದಲ್ಲಿ ಕನ್ನಡ ಭುವನೇಶ್ವರಿ ತಾಯಿಯ ಪ್ರತಿಮೆ ಅನಾವರಣ ಆಗಿ ಆ ಪ್ರತಿಮೆ ಇವತ್ತು ಇಲ್ಲಿ ಸ್ಥಿರವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಬಹುಶಃ ಇದು ಎಲ್ಲ ಕನ್ನಡಿಗರಿಗೆ, ಕರ್ನಾಟಕದ 7 ಕೋಟಿ ಜನ ಕನ್ನಡಿಗರಿದ್ದಾರೆ. ಇಡೀ ಭೂಮಿಯನ್ನ ಕಾಪಾಡುವಂತ ತಾಯಿ ಭುವನೇಶ್ವರಿ. ಕನ್ನಡಿಗರ ಕುಲದೇವತೆ ಕೂಡ ತಾಯಿ ಭುವನೇಶ್ವರಿ ಅನ್ನೋದನ್ನ ನಾವು ಯಾರು ಕೂಡ ಮರ್ತಿಲ್ಲ. ನಮ್ಮ ಕರ್ನಾಟಕದ ಮಾತೃಭಾಷೆ, ನಮ್ಮ ಕರ್ನಾಟಕದ ಕನ್ನಡದ ಧ್ವಜ, ನಮ್ಮ ನಾಡಗೀತೆ, ಈ ಮೂರನ್ನು ಕೂಡ ಅನೇಕ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳಲ್ಲಿ ಚರ್ಚೆ ನಡೆದಿದೆ. ಏಕೆಂದ್ರೆ ಯಾವ ರಾಜ್ಯದಲ್ಲೂ ಕೂಡ ನಮ್ಮ ಏನು ಒಂದು ನಾಡಗೀತೆ ಇಲ್ಲ, ಮತ್ತು ನಮ್ಮ ಧ್ವಜ ಕೂಡ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಇದು ಕರ್ನಾಟಕದಲ್ಲಿ ಮಾತ್ರ. ಅದಕ್ಕೆ ನೀವೆಲ್ಲ ಕೂಡ ಕಾರಣಕರ್ತರಾದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೋಡಿ, ನಿಮ್ಮ ಒಂದು ಓಟ್ಗೆ ಎಷ್ಟು ಶಕ್ತಿ ಬಂದಿದೆ. ಒಂದು ಓಟ್ಗೆ 5 ಗ್ಯಾರಂಟಿ ಸಿಕ್ತು, ನಾಮಫಲಕ ಎಲ್ಲ ಕೂಡ ಕನ್ನಡದ ಬೀಳ್ತು. ವಿಧಾನಸೌಧ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಮಧ್ಯದಲ್ಲಿ ತಾಯಿ ಭುವನೇಶ್ವರಿ ಕೂಡ
ಇವತ್ತು ಸಾಕ್ಷಾತ್ ದೇವತೆ ಇಲ್ಲಿ ಕೂತಿದ್ದಾಳೆ ನಮ್ಮೆಲ್ಲ ರಕ್ಷಣೆ ಮಾಡ್ಲಿಕ್ಕೆ. ನಾನು ಈ ಸಂದರ್ಭದಲ್ಲಿ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ಧರ್ಮಪತ್ನಿಗೆ ಹೇಳ್ತಾ ಇದ್ದೀನಿ, ನೀನ್ ಕನ್ನಡ ಇದಕ್ಕೆ ಕಲಿಸ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಇರಲೇಬೇಕು ಅಂತ. ಬಹಳ ಕಷ್ಟ ಸೆಕೆಂಡ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿಲ್ಲ ಅಂತಂದ್ರೆ ಈಗ ಅನೇಕ ನಮ್ಮ ಇಂಗ್ಲಿಷು ಇಂಟರ್ನ್ಯಾಷನಲ್ ಲೆವೆಲ್ ಗ್ಲೋಬಲ್ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳುಗಳು ಬಹಳ ಕಷ್ಟ ಪಡ್ತಾರೆ ಕನ್ನಡವನ್ನ ಇದ್ ಮಾಡ್ಲಿಕ್ಕೆ. ಸೊ ಅದಕ್ಕೆ ಈಗಾಗಲೇ ನಮ್ಮ ಸರ್ಕಾರಗಳಲ್ಲಿ ಇವತ್ತು ಅದಕ್ಕೆ ದೊಡ್ಡ ಹೆಚ್ಚಿಗೆ ಒತ್ತನ್ನು ಕೊಟ್ಕೊಂಡು ನಮ್ಮ ಮನೇಲೆ ನಾವು ಇದಕ್ಕೆ ಬಹಳ ಹೆಚ್ಚಿಗೆ ಒತ್ತನ್ನು ಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ.